IPL ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಾರದ ತನಕ ಮ್ಯಾಚ್ಗಳನ್ನ ಮುಂದೂಡಿಕೆ ಮಾಡಲಾಗುತ್ತೆ ಅನ್ನೋದ್ರ ಮಾಹಿತಿ ಇದು. ಇನ್ನೊಂದು ವಾರದ ಬಳಿಕ ಹೊಸ ವೇಳಾಪಟ್ಟಿ ರಿಲೀಸ್ ಆಗಬಹುದು. ಬಾಕಿ 16 ಪಂದ್ಯಗಳಿಗೆ ಹೊಸ ವೇಳಾಪಟ್ಟಿಯನ್ನ BCCI ಪ್ರಕಟ ಮಾಡಲಿದೆಯಂತೆ. ಫ್ರಾಂಚೈಸಿಗಳ ಮನವಿ ಮೇರೆಗೆ ಪಂದ್ಯಾವಳಿಗಳನ್ನ ಮುಂದೂಡಿಕೆ ಮಾಡಲಾಗಿದೆ. ಉತ್ತರ ಭಾರತದ ಬದಲು ದಕ್ಷಿಣ ಭಾರತದಲ್ಲಿ ಪಂದ್ಯಗಳಾಗೋ ಸಾಧ್ಯತೆ ಇದೆ. ಇದನ್ನ ನಾವಾಗ್ಲೂ ಹೇಳ್ತಾ ಇದ್ವಿ ನಿಮ್ಗೆ. ರಿಕ್ವೆಸ್ಟ್ ಲೆಟರ್ ಒಂದು ಹೋಗಿದೆ, ರಕ್ಷಣಾ ಇಲಾಖೆಗೂ ಹೋಗಿದೆ ಮತ್ತೆ ಗೃಹ ಇಲಾಖೆಗೂ ಕೂಡ ಹೋಗಿದೆ. ನಾವು ನಾರ್ತ್ ಇಂಡಿಯಾದಲ್ಲೆಲ್ಲ ಸೌತ್ ಇಂಡಿಯಾದಲ್ಲಿ ನಡೆಸ್ಕೊಳ್ತೀವಿ, ಫೈನಲ್ಲೂ ಅಲ್ಲೇ ಮಾಡ್ಕೊಳ್ತೀವಿ ಅಂತೆಲ್ಲ ಒಂದು ರಿಕ್ವೆಸ್ಟ್ ಲೆಟರ್ ಹೋಗಿತ್ತು. ಬಟ್ ತಕ್ಷಣಕ್ಕೆ ಕೇಂದ್ರ ಗೃಹ ಇಲಾಖೆ ಯಾವುದೇ ಸ್ಪಂದನೆಯನ್ನು ಕೊಟ್ಟಿರಲಿಲ್ಲ, ರಿಜೆಕ್ಟ್ ಮಾಡಿತ್ತು ಅದನ್ನ. ಬಟ್ ಒಂದು ವಿವಿಧ ಸುತ್ತಿನ ಮಾತುಕತೆಯ ಬಳಿಕ ತಾತ್ಕಾಲಿಕವಾಗಿ ಮುಂದೂಡೋಣ ಅಂತ ಒಂದು ಹೆಜ್ಜೆಗೆ ಕಾಲಿಟ್ಟಿದ್ದಾರೆ. ಟೋಟಲ್ ಆಗಿ ಒಂದು 16 ಪಂದ್ಯ ನಡೀಲಿಕ್ಕಿತ್ತು. ಒಂದು ಫೈನಲ್ ಮ್ಯಾಚು, ಒಂದು ಪ್ಲೇ ಆಫು, 2 ಪ್ಲೇ ಆಫು, ಆಮೇಲೆ ಉಳಿದ 12 ಮ್ಯಾಚ್. ಡೀಟೇಲ್ಸ್ ಕೊಡ್ತಾರೆ ರಾಘು. IPL ಮ್ಯಾಚ್ಗಳನ್ನ ಮುಂದೂಡಿಕೆ ಮಾಡಿರೋದ್ರ ಬಗ್ಗೆ ಏನೇನು ಮಾಹಿತಿಗಳು ಉಳಿದಂತೆ ಸಿಗ್ತಾ ಇದೆ? ದಕ್ಷಿಣ ಭಾರತದ ಯಾವ್ಯಾವ ರಾಜ್ಯಗಳಿಗೆ ಹೆಚ್ಚಿನ ಜವಾಬ್ದಾರಿ ಹಾಗಾದ್ರೆ ಬರಬಹುದು ಬಂದ್ರೆ, ಮತ್ತು ಸೆಕ್ಯೂರಿಟಿ ವಿಚಾರದಲ್ಲಿ ಏನ್ ನಿರ್ಧಾರಗಳು? ಇದು ಒಂದು ವಾರ ಅಂತ ಹೇಳ್ತಾ ಇರೋದು ನಿಜವಾಗ್ಲೂ ಕೇವಲ ಒಂದು ವಾರ ಇರುತ್ತಾ, ಅಥವಾ ಬಫರ್ ಝೋನ್ ಅನ್ನ ನೋಡ್ಕೊಂಡು ನಂತರ ಮತ್ತಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಬಹುದಾ? ಮಮತಾ, ಬಹಳ ಪ್ರಮುಖವಾಗಿ ನಿನ್ನೆಯೂ ಕೂಡ ಧರ್ಮಸ್ಥಳದಲ್ಲಿ ನಡೀತಾ ಇದ್ದಂತಹ ಪಂದ್ಯದಲ್ಲಿ ಬ್ಲಾಕ್ಔಟ್ ಆದ ಕಾರಣಕ್ಕಾಗಿ ಪಂದ್ಯವನ್ನು ನಿಲ್ಲಿಸಿದ್ರು. ಅದಾದ ಬಳಿಕ BCCI ಇಮಿಡಿಯೇಟ್ ಆಗಿ ಮುಂದಿನ ಪಂದ್ಯಗಳ ಭವಿಷ್ಯದ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲೇಬೇಕಾದಂತಹ ಸ್ಥಿತಿ ಇತ್ತು. ಸೊ ಅದರಂತೆ ಸದ್ಯಕ್ಕೆ ಈಗ BCCI ಬೇರೆ ಆಯ್ಕೆಗಳು ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಪಂದ್ಯಗಳಂದ್ರೆ ಉಳಿದ ಪಂದ್ಯಗಳೇನಿದ್ವು, ಕೊನೆಯ ಲೆಗ್ನ ಉಳಿದ ಪಂದ್ಯಗಳು 16 ಪಂದ್ಯಗಳು ಬಾಕಿ ಇದ್ವು. 2 ಪ್ಲೇ ಆಫ್ ಜೊತೆಗೆ 1 ಎಲಿಮಿನೇಟರಿ ಹಾಗೂ 1 ಫೈನಲ್ ಪಂದ್ಯವನ್ನ ಸೇರಿದಾಗೆ 16 ಪಂದ್ಯಗಳು ಬಾಕಿ ಉಳಿದಿತ್ತು. ಆ ಎಲ್ಲಾ ಪಂದ್ಯಗಳನ್ನ ಕೂಡ ಈಗ ಮುಂದೂಡಿಕೆಯನ್ನ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ನೀವು ಹೇಳಿದಾಗೆ ಒಂದು ವಾರ ಅಂತ ಹೇಳಲಾಗ್ತಾ ಇದೆ. ಬಟ್ ಆದ್ರೆ ದೇಶದ ಪರಿಸ್ಥಿತಿ ಜೊತೆಗೆ ಯುದ್ಧದ ಪರಿಸ್ಥಿತಿಗಳೆಲ್ಲವನ್ನ ಕೂಡ ಅವಲೋಕನವನ್ನ ಮಾಡಿ ಆ ಬಳಿಕ ಹೇಗಿರಲಿದೆ ಕಂಡೀಷನ್ಸ್ ಅನ್ನೋದ ಆಧಾರದ ಮೇಲೆ ಸದ್ಯಕ್ಕೆ ಅವುಗಳನ್ನ ಮಾಡಬಹುದು. ಯಾಕಂದ್ರೆ ಸದ್ಯಕ್ಕೆ ಈಗ ಜಾಸ್ತಿ ಉತ್ತರ ಭಾರತದ ಭಾಗದಲ್ಲಿ ಈ ಎಫೆಕ್ಟ್ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಆ ಫ್ರಾಂಚೈಸಿಗಳು ಹೇಳ್ತಾ ಇರುವಂತದ್ದು ನಮಗೆ ದಕ್ಷಿಣ ಭಾರತದ ಕಡೆಗೆ ಕೊಡಿ ಅಂತ. ಅಂದ್ರೆ ಕರ್ನಾಟಕ, ಆಂಧ್ರ ಜೊತೆಗೆ ತಮಿಳುನಾಡು, ಮುಂಬೈ ಈ ರೀತಿಯಾದಂತಹ ಒಂದಷ್ಟು ಮೈದಾನಗಳಿಂದ ಈ ಭಾಗದಲ್ಲಿ ನಮಗೆ ಪಂದ್ಯಾಟವನ್ನು ಮಾಡಿಸಿದ್ರೆ ಒಂದಷ್ಟು ಸೂಕ್ತ ಆಗುತ್ತೆ ಅನ್ನುವಂತ ಒಂದಷ್ಟು ಲೆಕ್ಕಾಚಾರಗಳಿದೆ. ಬಟ್ ಆದ್ರೆ ಆ ಯುದ್ಧದ ಪರಿಸ್ಥಿತಿ ಜೊತೆಗೆ ಆ ಕಾರ್ಮೋಡ ಯಾವ ಪ್ರಮಾಣದಲ್ಲಿ ತಿಳಿಯಾಗುತ್ತೆ ಅನ್ನುವಂತ ಆಧಾರದ ಮೇಲೆ ಆ ರೀಸ್ಕೆಡ್ಯೂಲ್ ಅನ್ನ ಫಿಕ್ಸ್ ಮಾಡೋದಕ್ಕೆ BCCI ಮುಂದಾಗುತ್ತೆ. ಸದ್ಯಕ್ಕೆ 1 ವಾರ 15 ದಿನ ಅನ್ನುವಂತ ಹಂತದಲ್ಲಿ ಒಂದಷ್ಟು ಮನವೊಲಿಕೆ ಕೆಲಸಗಳು ಫ್ರಾಂಚೈಸಿಗಳನ್ನ ಅವರ ಒಂದು ಮನವಿಯ ಮೇರೆಗೆ ಅದನ್ನ ಹೇಳುವಂತ ಕೆಲಸವನ್ನ BCCI ಮಾಡಿದೆ. ಬಟ್ ಆದ್ರೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿಗಳಲ್ಲಿ ಯಾವ ರೀತಿ ತಿಳಿಯಾಗುತ್ತೆ ಅನ್ನುವಂತ ಆಧಾರದ ಮೇಲೆ ಫಿಕ್ಸ್ ಆಗುತ್ತೆ. ಬಹುಶಃ ಬೆಂಗಳೂರು ಸೇರಿದಂತೆ ಬೆಂಗಳೂರು, ತಮಿಳುನಾಡು ಅಂದ್ರೆ ಚೆನ್ನೈ, ಬೆಂಗಳೂರು, ಹೈದರಾಬಾದ್ ಹಾಗೆ ಮುಂಬೈ ಪಂದ್ಯಗಳು ಜಾಸ್ತಿ ಶಿಫ್ಟ್ ಆಗುವಂತ ಸಾಧ್ಯತೆ ಹೆಚ್ಚಿರುವಂತದ್ದು. ಅಂದ್ರೆ ಈ 4 ಮೈದಾನಗಳಿಗೆ ಉಳಿದ 16 ಪಂದ್ಯಗಳು ಸೇರಿದಂತೆ ಪ್ಲೇ ಆಫ್, ಎಲಿಮಿನೇಟರಿ ಜೊತೆಗೆ ಫೈನಲ್ ಪಂದ್ಯ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ. ಮಮತಾ.